ನಿಮ್ಮ ಒಳಗಡೆ ಇರೋತಕ್ಕಂಥ ಆತ್ಮ ಹಾಗೂ ನಿಮ್ಮಲ್ಲಿ ಇರೋತಕ್ಕಂಥ ಮಡಿವಂತಿಕೆ, ನಿಮ್ಮಲ್ಲಿರೋತಕ್ಕಂಥ ಇದು ನಿಷೇಧ, ಇದು ಷೇಧ, ಇದು ಸರಿ, ಇದು ತಪ್ಪು ಎಲ್ಲ ಬಂದುಬಿಟ್ರೆ ಆಲ್ರೆಡಿ 90% ಆಫ್ ಯು ಆರ್ ಕನ್ಫ್ಯೂಸ್ಡ್. ಸೊ ಆದ್ದರಿಂದ ಯು ಆರ್ ನಾಟ್ ಕಮಿಂಗ್ ಟು ಅ ಮಠ, ಯು ಆರ್ ಕಮಿಂಗ್, ಈಗಾಗಲೇ ಮಠ ಬಿದ್ದೋಗಿದ್ದೀರಾ ನೀವು. ಸೊ ಆದ್ದರಿಂದ ಈಗ ನಿಮಗೆ ಸ್ಪಿರಿಟ್ ಬೇಕು. ಆದ್ದರಿಂದ ನೀವು ಬರ್ತಾ ಇರೋದು ಯಾವುದಕ್ಕೆ? ನಿಮ್ಮಲ್ಲಿರೋತಕ್ಕಂಥ ಆತ್ಮ ಸೊಬಗು. ದ ಬ್ಯೂಟಿ ಆಫ್ ಯು ಈಸ್ ದ ಸ್ಪಿರಿಟ್ ಇನ್ ಯು. ದ ಬ್ಯೂಟಿ ಆಫ್ ಯು ಈಸ್ ದ ಸ್ಪಿರಿಟ್. ಇಟ್ ಈಸ್ ದಟ್ ಬ್ಲಿಸ್ಫುಲ್ ಸ್ಪಿರಿಟ್ ಇನ್ ಯು. ಇದಕ್ಕೆ ಯಾವ ಷೇಧ ಇಲ್ಲ, ನಿಷೇಧ ಇಲ್ಲ. ಅದನ್ನು ನಮ್ಮ ಪೂರ್ವಿಕರು ಏನು ಮಾಡಿದ್ದಾರೆ ಅಂದಾಗ, ಆ ಆತ್ಮ ದೇಹದಲ್ಲಿರೋದ್ರಿಂದ ದೇಹಕ್ಕೆ ನಮಗೆ ಜಾತಿ, ಮರ್ಯಾದೆ, ಗೌರವ, ಮಡಿ, ಮೈಲ್ಗೆ ಅಂತೆಲ್ಲ ಸೇರಿಸಿದ್ದಾರೆ. ನೀವೆಷ್ಟು ಬೇಕಾದ್ರೂ ಇಟ್ಕೋಬೋದು, ಎಷ್ಟು ಬೇಕಾದ್ರೂ ಬಿಡ್ಬೋದು. ಎಲ್ಲ ಬಿಟ್ಟರು ನನಗೆ ಸಂತೋಷ. ಎಲ್ಲ ನೀವು ಪಾಲಿಸಿದ್ರು, ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಟೈಮಲ್ಲಿ ಪಾಲಿಸಿದ್ರು ಕೂಡ ಸಂತೋಷ. ಯು ಕ್ಯಾನಾಟ್ ಚೇಂಜ್. ಐ ವಿಲ್ ನಾಟ್ ಚೇಂಜ್ ಮೈ ಭಾವನಾ ಟುವರ್ಡ್ಸ್ ಯು. ಯು ಶುಡ್ ನಾಟ್ ಚೇಂಜ್. At the same time, I will not change my bhavana towards you. I remain the same. You will also remain the same. So, bring out the spirit. Atma Sakshatkara ಆದರೆ it is only spirit in you. It is that spirit in you which gives you enlightenment. It is the free flow of energy of your spirit. ನೀವು ಹುಟ್ಟಿದಾಗ ನಿಮ್ಮ ತಂದೆ ತಾಯಿಯಿಂದ ನೀವು ಹುಟ್ಟಿದ್ದೀರಾ. ಆ ತಂದೆ ತಾಯಿ ಹುಟ್ಟಿದಾಗಿಂದ ಅದಕ್ಕೆ ಬೇಕಾಗಿರೋ ಒಂದು ರಿಲಿಜನ್ ಬೇಕು, ಅದಕ್ಕೊಂದು ಸಂಸ್ಕಾರ ಬೇಕು, ಅದಕ್ಕೆ ಒಂದು ಆಚಾರ ಬೇಕು, ಅದಕ್ಕೆ ಒಂದು ವಿಚಾರ ಬೇಕು. ಆಚಾರ ವಿಚಾರ ಆದಮೇಲೆ ಇಟ್ ಈಸ್ ಟು ಕ್ರಿಯೇಟ್ ಆ್ಯನ್ ಐಡೆಂಟಿಟಿ ಟುವರ್ಡ್ಸ್ ಯು. ಅದಕ್ಕೆ ಬೇಕಾಗಿರತಕ್ಕಂಥ ಭಾಷೆ ಇತ್ಯಾದಿ ಎಲ್ಲ ನೀವುಗಳು ಚೇಂಜ್ ಮಾಡ್ಕೊಂಡಿದ್ದೀರಾ. ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಚೇಂಜ್ ಮಾಡ್ಕೊಂಡಿದ್ದಾರೆ. ಇಟ್ ಡಸಂಟ್ ಮ್ಯಾಟರ್. ಐ ಆಮ್ ಐ, ಯು ಆರ್ ಯು. ಸೊ ವಾಟ್ ಈಸ್ ದ ಪ್ರಾಬ್ಲಮ್ ಬಿಟ್ವೀನ್ ಐ ಆ್ಯಂಡ್ ಬಿಟ್ವೀನ್ ಯು? ದ ಪ್ರಾಬ್ಲಮ್ ಬಿಟ್ವೀನ್ ಐ ಆ್ಯಂಡ್ ಯು ಈಸ್ the ego in you. So what is the difference between I and you? I and you, the difference is only the ego. The ego. It is not muddy. It is not mailge. It is not religionism. It is not dogmatism. It is not a dogmatic view of your life. You are you, I am I. Only you and I, we meet only in such a common platform where you are in your spirit, I am in my spirit. ನಾನು ನನ್ನ ಆತ್ಮದ ಜೊತೆಗೆ ನಿಂತಿದ್ದೀನಿ, ನೀವು ನಿಮ್ಮ ಆತ್ಮದ ಜೊತೆಗೆ ನಿಂತಿದ್ದೀರಾ. ಅದರಲ್ಲೇ ನನಗೂ ನಿಮಗೂ ಇರೋತಕ್ಕಂಥ ಭಾವನೆ ಮಧ್ಯ ಎಲ್ಲಿ ಹಳಸತ್ತೆ ಅಂದಾಗ ನಿಮ್ಮ ಈಗೋ ಹಳಸತ್ತೆ, ನನ್ನ ಈಗೋ ಹಳಸತ್ತೆ. ಆ ಎರಡು ಈಗೋನು ಕ್ಲಾಶ್ ಆದರೆ ನಿಮಗೂ ಹಳಸತ್ತೆ. ಯಾಕೆಂದರೆ ಈಗೋ ಬಂದಾಗ ನಾನು ನೀನು ಅಂತ ಶುರುವಾಗತ್ತೆ. ನಾನು ಇರಲ್ಲ, ನೀನು ಇರಲ್ಲ. ಈಗೋ ಬಂದರೇ ನಾನು ನೀನು ಅದೆಲ್ಲ ಶುರುವಾಗೋದು ಜೀವನದಲ್ಲಿ. ಐ ಆಮ್ ಐ, ಯು ಆರ್ ಯು. ಸೊ ವಾಟ್ ಈಸ್ you and I? The difference between I and you, zero, other than the consciousness. The consciousness gets disturbed with the principle of I, me and mine and thou. ನೀನು, ನಾನು, ಇದೇ ಬಂದಿರೋದು. ದೇವರ ಮನೆಗೆ ಮುಂಚೆ ನಾನು ಯಾರೂ ಗೊತ್ತಿಲ್ಲ,
ನೀನು ಯಾರು ಗೊತ್ತಿಲ್ಲ. ನಾನು ಒಂದು ಆತ್ಮದ ಚೈತನ್ಯ, ನೀನು ಒಂದು ಆತ್ಮದ ಚೈತನ್ಯ. ಮಧ್ಯ ಏನಿದೆ ಅಂದಾಗ ನಮ್ಮಿಬ್ಬರ ಮಧ್ಯೆ ಬರೀ ಸಿಂಪಲ್ ಆಗಿದ್ದೀವಿ. ನೀನು ನೀನು, ನಾನು ನಾನು, ಇಬ್ಬರ ಮಧ್ಯೆ ಏನಿದೆ ಅಂದಾಗ ದೈವತ್ವದ ಚೈತನ್ಯ ನನಗೆ ಹಂಚ್ಕೊಂಡಿದೆ, ನಿಮಗೆ ಹಂಚ್ಕೊಂಡಿದೆ. ನಾನು ನಿಮಗೆ ಹಂಚಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಪ್ರೀತಿ ವಿಶ್ವಾಸದಿಂದ ಅದನ್ನು ಸ್ವೀಕರಿಸಿದ್ರೆ ನನಗೂ ನಿನಗೂ ಸಂಬಂಧ ಇಲ್ಲ. ಏನು ಸಂಬಂಧ ಅಂದರೆ ಆತ್ಮವಿಶ್ವಾಸ ಒಂದೇ ಸಂಬಂಧ, ಇನ್ನೇನು ಡಿಫರೆನ್ಸ್ ಇಲ್ಲ. This is the whole concept of spirituality. There is no religion, there is no jati, there is nothing. Between you and me, there is only consciousness of maryade, of respect. I give respect to you, you naturally will give a respect to me. So I respect your family, you respect my family. So both of us, we will respect each other family and also respect every other soul outside the house who are walking along with us. That is all it is. That is why spirituality, which binds us together, not religion. If you want ourselves to be binded, then it is only the spirit. Atma Vishwasa. ಒಂದೇ ನನಗೂ ನಿಮಗೂ ಬಂಧನ, ನನಗೂ ನಿನಗೂ ಬಾಂಧವ್ಯ ಏನೋ ಆತ್ಮವಿಶ್ವಾಸ, ವಿಶ್ವಾಸ, ಪ್ರೀತಿ. I respect you, you respect me. So thereby we respect each and every other soul in this society, in this world outside. That is the whole point of spirit. That is the beauty of it. ಅಲ್ವಾ? ಇಲ್ಲಾಂದ್ರೆ ಏನಾಗುತ್ತೆ, ಎಲ್ಲ ಮಧ್ಯ ನಮಗೆ ಬೇಕಾದಷ್ಟಿದೆ. ಏನು ನಿಮ್ಮ ಹೆಸರು ನಿಮ್ಮ ಕೀರ್ತಿ ಇರುತ್ತೆ, ನನ್ನ ಹೆಸರು ನನ್ನ ಕೀರ್ತಿ ಇದೆ, ಇನ್ನೊಬ್ಬರು ಮೂರನೆಯವರ ಹೆಸರು ಕೀರ್ತಿ ಇದೆ. ಸೊ ಇಷ್ಟೆಲ್ಲ ಕಲಸ ಮೇಲೋಗರೆ ಆದಾಗ ಏನಾಗುತ್ತೆ, ನಾನು ಬೇರೆ, ನೀನು ಬೇರೆ, ನಿಮ್ಮ ಮನೆಯವರು ಬೇರೆ, ನಾವು ಬೇರೆ, ಎಲ್ಲ ಬೇರೆ 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 ಆಗಿ ಛಿದ್ರ ಬಿದ್ರಾಗೋಗ್ತೀವಿ ನಾವೆಲ್ಲರೂ. None of us are common. Other than what is commonality is simple. You are a female, I am a male. ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. Unless and until we bind ourselves with a universal consciousness, ವಿಶ್ವ ಚೈತನ್ಯದ ಜೊತೆಗೆ ನಾವು ಹಮ್ಮಿಕೊಂಡ್ರೆ ಆಟೋಮೆಟಿಕ್ ಆಗಿ that is a bond, never ending bond of trust, bond of faith and bond of belief. Faith, trust and belief. That is spirituality. Spirituality is nothing but a bond of faith, trust and belief. That is the whole point in our life. Okay? Good. Very good. This part of a satsang I would like to tell you. So, Monday, Tuesday you are free. Whatever you want to do your work, you do. Wednesday, be conscious of the spirit in you. And Thursday, Friday, work towards the spirit in you by understanding and listening to so many people in this world outside, because consciousness gives you that kind of mental clarity, and more so, activity in the brain cells become more fantastic, so that you will grip your soul to your full extent. ನಿಮ್ಮಲ್ಲಿ ಏನು ಆ ದೃಢತನ, ಅದು ಏನು ಲೇಪನ ಆಗುತ್ತೋ ಅದನ್ನು ಸಾಧನೆ ಮೂಲಕ ನೀವು ಅದನ್ನು ಲೇಪನೆ ಮಾಡಿದಾಗ
ನಿಮಗೆ ಯು ವಿಲ್ ಬೈಂಡ್ ಯುವರ್ ಸೆಲ್ಫ್ ಟು ಯುವರ್ ಸ್ಪಿರಿಟ್. ಆಗ ನಿಮ್ಮಲ್ಲಿ ನಿಮ್ಮ ಆತ್ಮದೇವರು, ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಒಡ ಹುಟ್ಟಿದವರು, ನಿಮ್ಮಲ್ಲಿ ಪೂರ್ವಿಕರು ಅವ್ರದ್ದೆಲ್ಲ ಅಪಾರವಾದಂಥ ನಂಬಿಕೆ ಬರುತ್ತೆ. ನಿಮ್ಮ ಭಾಷೆ ಅದೆಲ್ಲ ಭಾಳ ಪ್ರಾಧಾನ್ಯವಾಗಿ ಬಂದಾಗ ಅದರಲ್ಲೆಲ್ಲ ಏನಿದೆ ಅಂತ ಕೇಳಬೇಕು. ಯಾಕೆಂದರೆ ಐ ವಾಂಟ್ ಯು ಟು ಗೆಟ್ ಎನ್ಲೈಟನ್. ಯಾಕೆಂದರೆ ನೀವು ಇವತ್ತು ಟುಡೇ ಯು ನೋ ರಿಲಿಜನ್ ಇಸ್ ಅ ಬೌಂಡ್ ಹ್ಯಾಸ್ ಬೈಂಡೆಡ್ ಯು ವಿತ್ ಯುವರ್ ರಿಲಿಜನ್. ಅದಕ್ಕೆ ಹೇಳೋದು ಶೋ ಮೀ, ನಾನು ಹೇಳಿದೆ ಲಾಸ್ಟ್ ವೀಕಿಂದ 2-3 ವಾರದಿಂದ ಹೇಳ್ತಾ ಇದ್ದೀನಿ, ಶೋ ಮೀ ಒನ್ ಎನ್ಲೈಟನ್ಡ್ ಪರ್ಸನ್ ಇನ್ ಯುವರ್ ಕಮ್ಯುನಿಟಿ. ಶೋ ಮೀ ಒನ್ ಎನ್ಲೈಟನ್ಡ್ ಪರ್ಸನ್ ಇನ್ ಯುವರ್ ಕಮ್ಯುನಿಟಿ. ಸೊ ಐ ಆಮ್ ಟ್ರೈಯಿಂಗ್ ಅಲ್ಲ, one of you, not all of you. If all of you is fine, fine. At least one of you should get enlightened in your community. Follow all the principles. When you understand all these principles, slowly one of the gray cells will start opening up. Then suddenly you will start getting a new brain wave of ideas. In English we call it as a plethora of ideas. So let all that gray cells in your brain activate it, and then you will get a new direction. All the new direction is not in your body. All the new direction is here in your gray cells. ನಿಮ್ಮ ಮೆದುಳಲ್ಲಿದೆ ಅದು. These are all the principles. Just follow these principles, and you like something, you just follow it to the letter T. You dot the letter I and you cross the letter T, then you will understand what it is all about. That is what it is. That is called as concentrated sadhana. Concentrate yourself. 15 minutes, that's all. Just, that is why I kept telling you. ಈಗಾಗಲೇ 1 ತಿಂಗಳಾಯಿತು. Sit in silence. Sit in silence. Why? I told you to sit in silence. Just by breathing, so that some of the cells get that fresh energy, and that cell will open up, and what is there in that cell? A new idea will come out from the cell, link itself to your prana. There is nothing new. It is already there, encapsulated in your brain. You have 10 billion cells. Now you are only activated 1 million cells. Still there are 9.9 million cells to be activated in your brain. First you sit in silence. All these tattvas you follow. 1 tattva or 2 tattvas or a batch of tattvas. 15 minutes. Just sit. Then your own brain will start giving you ideas. And you will give a kind of a deviation in that idea. Why can't I do like this? If I do like this, what will happen? If I slightly divert this idea with slightly mixing and matching, then automatically I will get a fresh idea. That idea is what I am asking you for.
For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.